ಮೊದಲನೇ ಬಾರಿ ನಾನು ಸಚಿವನಾಗಿ ನನ್ನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ನನ್ನ ಕ್ಷೇತ್ರದ ಜನರ ಆಶೀರ್ವಾದ ಪಡೆಯೋದ್ರ ಜೊತೆಗೆ ನಮ್ಮ ರೈತರ ಅಹವಾಲುವನ್ನು ಮತ್ತು ನಮ್ಮ ರೈತರ ಬೆಳೆ ಹಾನಿ ಆಗಿರತಕ್ಕಂಥ ಪರಿಶೀಲನೆ ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮಗೆ ಮಲ್ಲಣ್ಣರಿಗೆ ವಹಿಸಿದ್ದಾರೆ. ನಾವು ಅದನ್ನು ಸಂಕ್ಷಿಪ್ತವಾಗಿ ಎಲ್ಲ ನಮ್ಮ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅದನ್ನು ವರದಿಯನ್ನು ತಗೊಂಡೋಗಿ ನಮ್ಮ ಮುಖ್ಯಮಂತ್ರಿ ಕೊಟ್ಟು ಮುಂದಿನ ರೈತರಿಗೆ ಯಾವ ರೀತಿಯಾದಂಥ ಅವರಿಗೆ ಪರಿಹಾರವನ್ನು ಇದು ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವನ್ನ ಆಮೇಲೆ ಘೋಷಣೆ ಮಾಡ್ತಾರೆ. ಅದಕ್ಕೆ ನಾವು ಈ ಮೊದಲನೇ ಆದ್ಯತೆ ಬೆಳೆಯನ್ನು ನಾವು ವೀಕ್ಷಣೆ ಮಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಕೊಡ್ತದೆ. ಈಗಾಗಲೇ 22 ಕೆರೆ ಒಂದು ಹಂತಕ್ಕೆ ಬಂದಿದೆ. ಇನ್ನೊಂದು ಟೆಂಡರ್ ಕರೆದು ಪೈಪ್ಲೈನ್ ಟೆಂಡರ್ ಕರಿಬೇಕು. ಅದನ್ನು ಸದ್ಯದಲ್ಲೇ ನಾವು ಮಲ್ಲಿಕಾರ್ಜುನ ಸಾಹೇಬರು ಡಿಸೈಡ್ ಮಾಡಿ ಆ 22 ಕೆರೆ ಯೋಜನೆಯೇ ನನ್ನ ಹಿಂದೆ ನಾನು ಸಹ ಇನ್ನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಿಲ್ಲ. ನಾವು ಆಗ ನಮ್ಮ ಜಗಳೂರಿಂದನೇ ಪಾದಯಾತ್ರೆ ಮಾಡಿರತಕ್ಕಂಥದ್ದು. ಅವು 22 ಕೆರೆ ಹೋರಾಟ ಆಗನಿಂದ ಕನಸು ನಮ್ಮದು. ಏನೋ ನಮ್ಮ ಹಿಂದೆ LNT ಕಂಪ್ನಿ ಕಳಪೆ ಕಾಮಗಾರಿ ಮಾಡಿರೋದು ಆ ಪೈಪ್ಲೈನ್ ಹಾಳಾಯ್ತು. 110 ಕೋಟಿ ವೇಸ್ಟ್ ಆಯ್ತು. ಈಗ ಮತ್ತೆ ನಾವು 100 ಕೋಟಿ ರೂಪಾಯಿ ಹಾಕ್ಸಿದ್ದೇವೆ. ಮತ್ತೆ ನಾವು ಅದಕ್ಕೆಲ್ಲ ಜವಾಬ್ದಾರಿ ತಗೊಂಡು ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆ ನೀರಿನ ಸಮಸ್ಯೆನೂ ಸಾಕಷ್ಟು ಇದೆ ಇಲ್ಲಿ ಮಾಯಕೊಂಡಲ್ಲಿ. ಕೆರೆ ನೀರು ಬಂದರೆ ಎಲ್ಲ ಸಮಸ್ಯೆ ಕೆರೆ ನೀರು ಮೊದಲನೇ ಆದ್ಯತೆ ಕೊಡ್ತಾನೆ. ನನ್ನ ಭಾಗಕ್ಕೆ 22 ಕೆರೆ ಮೊದಲು ಕೆರೆ ಹೋರಾಟನೇ ಪ್ರಾರಂಭ ಆಗಿದ್ದು ನನ್ನ ಕ್ಷೇತ್ರ ಮಾಯಕೊಂಡ ಕ್ಷೇತ್ರದಿಂದ. ಈಗ ನಮ್ಮದೇ ವಿಫಲ ಆಗಿಬಿಡುತ್ತೆ. ಈ ಭರಮಸಾಗರ ಆಯ್ತು ಮತ್ತು ನಮ್ಮ ಜಗಳೂರದಾಗ್ಯದು. ಅಭಿಮಾನಿಗಳು ಒಂದು ಪ್ರಬಲ ಖಾತೆ ಕೊಡಬೇಕಂತ ಬೇಡಿಕೆ ಇಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಯಾವ ಖಾತೆ ಕೊಟ್ಟರು ಸಹ ನಾವು ನಿರ್ವಹಣೆ ಮಾಡಿ ನಮ್ಮ ಸರ್ಕಾರ ಮತ್ತು ರಾಜ್ಯ ಜನತೆಗೆ ಒಳ್ಳೆಯ ಹೆಸರು ತರಬೇಕು. ಸಮುದಾಯಕ್ಕೆ ಪ್ರಬಲ ಖಾತೆ ಇಲ್ಲ, ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು ಅನ್ನೋದೊಂದು ಅದನ್ನ ಏನೇ ವಿವೇಚನೆ ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ವಿವೇಚನೆ ಬಿಟ್ಟು ಅವ್ರು ಏನು ಕೊಡ್ತಾರೋ ಅದನ್ನು ಎಲ್ಲರೂ ಸಹ ನಾವು ಸಮರ್ಪಕ ನಿರ್ವಹಣೆ ಮಾಡ್ತೇವೆ. ಈಗ ಅದನ್ನು ಸಹ ಸದ್ಯದಲ್ಲೇ ಈಗ ಅದಕ್ಕೂ ಸಹ ಈಗ ನಾಳೆ ಅವರು ಅದನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸಾಕಷ್ಟು ಜನ ಸಚಿವ ಆಕಾಂಕ್ಷಿಗಳು ಬೇಸರ ವ್ಯಕ್ತಪಡಿಸ್ತಾರೆ. ಈಗ ಎಲ್ಲರೂ ಕೇಳೋಕೆ ಆಗ್ತೈತೆ. ಆದ್ದರಿಂದ ಅವ್ರು ಕೇಳಿದ್ರು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿ ಪ್ರಾಂತ್ಯವಾರು ಜಾತಿವಾರು ಬಂದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಯ್ತು. ಅದನ್ನು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಸಾಹೇಬರು ನಮ್ಮ ಶಾಸಕರಿಗೆ ನೋವಾಗಿರ್ತಕ್ಕಂಥ ಶಾಸಕರ ಹತ್ರ ಭೇಟಿ ಕೊಟ್ಟು ಅವ್ರು ಮನವೊಲಿಸಿ ಮುಂದೆ ಅವ್ರಿಗೆ ಯಾವ ರೀತಿ ಭರವಸೆ ಕೊಡ್ತಕ್ಕಂಥದ್ದು ಅವ್ರನ್ನ ಮಾಡ್ತಾ ಇದ್ದಾರೆ. ನಾವು ಹೊಸದಾಗಿ ಶಾಸಕರಾಗಿದ್ದೀರಿ. ನೀವು ಪ್ರಥಮ ಬಾರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಅದು ಏನು ಅನಿಸುತ್ತೆ ಸರ್ ಆ ವಿಚಾರ? ಏನಿಲ್ಲ, ನನ್ನ ಕ್ಷೇತ್ರದ ಜನರ ಆಶೀರ್ವಾದ ಅನ್ನಿಸ್ತದೆ. ನನ್ನ ಕ್ಷೇತ್ರ ಜನರು ಕೊಟ್ಟಿರತಂಥ ಆಶೀರ್ವಾದದಿಂದ ಇವತ್ತು ನಾನು ಸಚಿವನಾಗೇನೆ ಅಂತಕ್ಕ ಭಾಳ ಖುಷಿ ಆಗ್ತದೆ. ನಿರೀಕ್ಷೆ ಇತ್ತಲ್ಲ ಸರ್? ನಿರೀಕ್ಷೆ ಇತ್ತಲ್ಲ ಆಗ್ತೀನಿ ಅನ್ನೋ ನಿರೀಕ್ಷೆ ಇತ್ತು ನನಗೆ. ಯಾಕಂದ್ರೆ ನಮಗೆ ಒಂದು ಅವಕಾಶ ಸಿಗುತ್ತೆ. ಅದ್ರಾಗೂ ನಮ್ಮ ರಾಹುಲ್ ಗಾಂಧಿ ಅವರು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥದ್ದು ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಕನಸು ನನಸಾಗಿದೆ. ಇದು ಒಬ್ಬ ಪೌರ ಕಾರ್ಮಿಕರ ಮಗನಿಗೆ ಕೊಟ್ಟಂಥ ಒಂದು ಧ್ಯೇಯ ಅಂತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಇವತ್ತು ನನ್ನನ್ನು ಎಲ್ಲರೂ ಗಂಚಪಡಿಸ್ತಾ ಇದ್ದಾರೆ. ಬಹುದಿನಗಳಿಂದ ಏನು ತಾಲೂಕು ಮಾಡ್ಬೇಕಾದ್ರೆ ಅವನು ಸಹ ಈಗ ನಾವು ಏನು ಇದಾವ ನಮ್ಮ ಮುಖಂಡರ ಹತ್ರ ಚರ್ಚೆ ಮಾಡಿ ಅವನು ಸಹ ಮುಂದಿನ ದಿನಗಳಲ್ಲಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮ್ದು ಒಂದು ಪ್ಲಾನ್ ಅಂತ ಇರ್ತೈತೆ. ನಾನು ಶಾಸಕರಾದ್ರೆ ಸಚಿವರಾದ್ರೆ ಇಂಥ ಕೆಲಸ ಮಾಡ್ಬೇಕು ಅನ್ನೋದು ಇರ್ತೈತಿ. ಆ ಥರ ಜಿಲ್ಲೆಗಾಗಲಿ ಜಿಲ್ಲೆಗೆ ನಮ್ಮ ಈಗಾಗಲೇ ನಮ್ಮ ಸಚಿವರಾದಂಥ ಮಲ್ಲಿಕಾರ್ಜುನ ಸಾಹೇಬ್ರೆಲ್ಲ 2-3 ಸರಿ ಈಗಾಗಲೇ ಸಚಿವರಾಗಿದ್ದಾರೆ. ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಇನ್ನೂ ಅಭಿವೃದ್ಧಿ ಮಾಡೋಂಥವು ಬಾಕಿ ಇದ್ದಾವೆ. ಅವನ್ನ ಅವ್ರ ಜೊತೆ ಕೈ ಜೋಡಿಸಿ ನಾನು ಸಹ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅದ್ರಾಗ ವಿಶೇಷವಾಗಿ ಮಾಡಿಕೊಂಡೂ ಸಹ ನಾನು ಹೆಚ್ಚಿನ ಆದ್ಯತೆ ಕೊಟ್ಟು ನನ್ನ ಕ್ಷೇತ್ರಕ್ಕೆ ಏನು ನನ್ನ ಕಾಣಿಸುತ್ತೆ ಅವನ್ನ ಭರ್ತಿ ಮಾಡಿ ಅದನ್ನ ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ಸಾಧನೆ ಅನ್ಸುತ್ತೆ ಸರ್ ಇವಾಗ ಪೌರ ಕಾರ್ಮಿಕ ಈ ರೀತಿಯಾಗಿ ಸಚಿವ ಆಗಿದ್ದಾರೆ. ಅದು ಒಂದು ಕಾಂಗ್ರೆಸ್ನ ನಾನು ಮೊದಲನೇ ಕಾಂಗ್ರೆಸ್ಗೆ ನಾನು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಇಂಥ ಒಬ್ಬ ಈ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅವಕಾಶ ಇದೆ. ಆಸ್ಪತ್ರೆ ಒಂದು ಈಗ ನಮಗಿರೋದು ಹೈಟೆಕ್ ಆಸ್ಪತ್ರೆ ಕಟ್ಟಬೇಕಂಥದ್ದು ಮತ್ತು ನಮ್ಮ CG ಹಾಸ್ಪಿಟ್ಲನ್ನು ಸಹ ಅದನ್ನು ಮೇಲ್ದರ್ಜೆಗೇರಿಸಿ ಅದನ್ನು ಸಹ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ನಾನು ನಮ್ಮ ಸಚಿವರು ಒತ್ತಾಯ ಮಾಡಿ ಮಾಡ್ತೀವಿ. ನನ್ನ ನಿಜವಾದ ಇವತ್ತೇನಾದರೂ ನಾನು ಗೆದ್ದಿದ್ದೀನಿ ಅಂದರೆ ಅದು ನನಗೆ CG ಹಾಸ್ಪಿಟ್ಲ್ ಅಂತಕ್ಕಂಥದ್ದು. ಅನೇಕ ನಾನು CG ಹಾಸ್ಪಿಟ್ಲಲ್ಲಿ ಅನೇಕ ಕೊರೋನಾದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸ ಎಷ್ಟೋ ಜನರ ಜೀವ ಉಳಿದವು, ಎಷ್ಟೋ ಜನರ ದಪ್ಪ ಮಾಡಿದ್ದೀನಿ. ಮತ್ತು ನಾನು ಮಾರ್ಚರಿಯಲ್ಲಿ ಸಹ ನಾನು ಅದನ್ನು ಕಾರ್ಯನಿರ್ವಹಣೆ ಮಾಡಿ ಅಲ್ಲಿ ಜನರಿಗೆ ಸ್ಪಂದಿಸಿ ಮತ್ತು ಬಡವರು ಏನಿದ್ದಾರೆ ಅವರೆಲ್ಲರಿಗೂ ಸ್ಪಂದಿಸಿ ಕೆಲಸ ಮಾಡಿದ್ದು ಇವತ್ತು ನನಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ. ಈಗ ಸಾಕಷ್ಟು ಆಡಿಯೋಗಳು ವೈರಲ್ ಆಗ್ತಾ ಇದೆ. ಈಗ ಅರಬಿ ತಿಮ್ಮಾಪುರ ಅವರು ರಂಜನೆ ಮಟ್ಟು ಮಾತಾಡಿದ್ದು ಈ ದುಡ್ಡು ಕೊಟ್ಟು ಮಾಡ್ತಾರೆ. ಅದ್ರ ಬಗ್ಗೆ ಕಾರ್ಮಿಕ ದಂಪತಿಯ ಮಗನಿಗೆ ಸಿಕ್ಕಿದೆ. ಈ ಬಗ್ಗೆ ಏನು ಹೇಳಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅದನ್ನು ನಮ್ಮ ವರಿಷ್ಠರಾದ್ರೆ ಅದನ್ನು ನೋಡ್ತಾ ಇರ್ತಾರೆ.